me forever on fire. ಮನುಷ್ಯನೊಬ್ಬನ ಅಸಹಾಯಕ ಕ್ಷಣಗಳು ಹೇಗಿರ್ತವೆ ಅಂತ ನೋಡಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಒಮ್ಮೆ ಆದರೂ ಕೂಡ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಅವರ ನಿನ್ನೆ ಮಧ್ಯರಾತ್ರಿಯ ಕಥೆ ಕೇಳಲೇಬೇಕು. ಸೈಫ್ ಅಲಿ ಖಾನ್ ಒಳ್ಳೆ ಬಾಡಿ ಬಿಲ್ಡರ್, 6 ಪ್ಯಾಕ್ಸ್, ಕಟ್ಟು ಮಸ್ತಾದಂಥ ಆಳು, ಫುಲ್ ಫಿಟ್ ಇದ್ದಾನೆ, ಟಫ್ ಗೈ ಅಂತ ಕಾಣಿಸ್ತಾನೆ ಸೈಫ್ ಅಲಿ ಖಾನ್. ಆದರೆ ಒಬ್ಬ ಆಗಂತುಕ ಒಂದು 25ರಿಂದ 30 ವರ್ಷದ ಆಜು ಬಾಜಿನ ಒಬ್ಬ ಹುಡುಗ ಸೈಫ್ ಅಲಿ ಖಾನ್ ಅಂತ ಸೈಫ್ ಅಲಿ ಖಾನ್ಗೆ ಅವನ ಅಪಾರ್ಟ್ಮೆಂಟನ್ನು 11ನೇ ಮಹಡಿಗೋ 12ನೇ ಮಹಡಿಯವರೆಗೂ ಹೋಗಿ ನುಗ್ಗಿ ಅವನ ಬೆಡ್ರೂಮ್ಗೆ ನುಗ್ಗಿ ಅವನಿಗೆ ಚಾಕು ಹಾಕ್ತಾನೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಂಬಿಡಿ, ಅವ್ರಿಗೇನಪ್ಪ ಸಾವಿರಾರು ಕೋಟಿ ಇದೆ, ಅವ್ರಿಗೇನಪ್ಪ ರಾಜರ ಮಗ ಅವನು, ಪಟೌಡಿ ಆ ವಂಶಸ್ಥ ಅವನು, ಅವನಿಗೇನಪ್ಪ ಕರೀನಾ ಕಪೂರು ಗಂಡ ಅವನಿಗೇನಪ್ಪ ಕೋಟ್ಯಾಂತರ ರೂಪಾಯಿ ಇದೆ, ಐಷಾರಾಮಿ ಕಾರುಗಳಿದೆ, ಎಂಥ ಸೆಕ್ಯೂರಿಟಿ ಇರುತ್ತೆ, ಮುಟ್ಟಕ್ಕಾಗುತ್ತಾ ಅಂತ ಹೇಳ್ತಾರೆ ಜನ. ಆದರೆ ಸೈಫ್ ಅಲಿ ಖಾನ್ ಅಕಸ್ಮಾತ್ ಅವನ ಮಗ ಬಂದು ಅವನನ್ನು ಆಟೋದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಬರದೆ ಹೋಗಿದ್ದಿದ್ರೆ, ಸೈಫ್ ಅಲಿ ಖಾನ್ ಗ್ರಹಚಾರ ಕೆಟ್ಟು ಆತನ ಮೇಲೆ ಅಟ್ಯಾಕ್ ಆದಂಥ ಸ್ಪಾಟ್ಗೂ ಆಸ್ಪತ್ರೆಗೂ ಒಂದು 25-30 ಕಿಲೋಮೀಟರ್ ದೂರ ಇದ್ದುಬಿಟ್ಟಿದ್ದಿದ್ರೆ ಇವತ್ತು ನಮ್ಮೊಡನೆ ಸೈಫ್ ಅಲಿ ಖಾನ್ ಇರ್ತಾ ಇರಲಿಲ್ಲ. ಆ ಮಟ್ಟದಲ್ಲಿ ಇರ್ತಾ ಆಗಿದೆ. 6 ಕಡೆ ಚಾಕು ಚುಚ್ಚಿದ್ದಾನೆ ಅವನು. ಚಾಕು ಯಾವ ಥರ ಚುಚ್ಚಿದ್ದಾನೆ ಅಂದರೆ ಬೆನ್ನು ಮೂಳೆಗೆ ನೆಟ್ಟಂಥ ಚಾಕು ವಾಪಸ್ ಬರಲಾಗದೆ ಅಲ್ಲೇ ಕಟ್ಟಾಗಿ ಮುರಿದಿತ್ತು. ನಟನ ಮೇಲೆ ಸದ್ಗುರು ಶರಣ ಅಪಾರ್ಟ್ಮೆಂಟ್ನ ವಾಸ ಮಾಡ್ತಿರೋದು, 11-12ನೇ ಫ್ಲೋರಲ್ಲಿ ವಾಸ ಮಾಡ್ತಾರೆ ಈ ಮನುಷ್ಯ. ರಾತ್ರಿ 2:30 ಟೈಮಲ್ಲಿ ಮನೆಗೊಬ್ಬ ದುಷ್ಕರ್ಮಿ ಎಂಟ್ರಿ ಆಗಿಬಿಡ್ತಾನೆ. ಎಮರ್ಜೆನ್ಸಿ ಎಕ್ಸಿಟ್ನ ಮೂಲಕ ಇಲ್ಲಿ ಒಳಗಡೆ ಬಂದಿರೋದು ಅವನು. ಬಂದ ತಕ್ಷಣ ಇವನಿಗೆ 4 ವರ್ಷದ ಮಗ, ಆ ಮಗನ ನೋಡ್ಕೊಳ್ಳೋಕೆ ಒಬ್ಬರು ಸಹಾಯಕಿ ಆ ರೂಮಲ್ಲಿ ಇರ್ತಾರೆ. ಬಂದವನೇ ಕೇಳ್ತಾನೆ, 1 ಕೋಟಿ ಕೊಟ್ಟರೆ ಸರ್, ಇಲ್ಲಾಂದರೆ ಸುಮ್ಮನಿರಲ್ಲ ಅಂತ. ನರ್ಸು ಅಂದರೆ ಯಾರು ಆ ಪಾಲಕಿ ಇದ್ರಲ್ಲ ಆಯಮ್ಮ, ಅವ್ರೇನು ಮಾಡ್ತಾರೆ, ಇಲ್ಲಪ್ಪ ಅದೆಲ್ಲ ಆಗಲ್ಲ ಅಂತ ಜ್ವರ ಕಿರಿಸ್ತಾರೆ. ಅವ್ರಿಗೂ ಚಾಕುಲ್ ಒಂದು ಸಲ ಹೊಡಿತಾನೆ. ಏನೋ ಗಲಭೆ ಆಗ್ತಿದೆ ಅಂಥೇಳಿ ಅಷ್ಟೊತ್ತಿಗಾಗಲೇ ಸೈಫ್ ಆ ರೂಮ್ಗೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗ್ತಾ ಇದ್ದಂತೆಯೇ ಮನಸ್ಸೋ ಇಚ್ಛೆ, ಅವನಿಗೆ ಎಲ್ಲೆಲ್ಲಿ ಬೇಕೋ ಕುತ್ತಿಗೆ, ಕೈ, ಬೆನ್ನು, ಯಾವ ಕಡೆ ಅಂದರೆ ಆ ಕಡೆ ಚುಚ್ಚಿಬಿಟ್ಟಿದ್ದಾನೆ ಇವನು. ಚುಚ್ಚಿ ಅವನು ಅಲ್ಲಿಂದ ಆರಾಮಾಗಿ ಇಳಿದಿದ್ದಾನೆ ಅವನು. ಆರಾಮಾಗಿ ಇಳಿದು ನಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅವನು. ಸೊ ಅಂದರೆ ಏನೆಲ್ಲ ಇದ್ದರೂ ಏನಾಗುತ್ತೆ, ಒಂದು ವೇಳೆ ಆಗ ಕರೀನಾ ಕಪೂರ್ ಸೈಫ್ ಅಲಿ ಖಾನ್ ದೊಡ್ಡ ಮಗ, ಮೊದಲನೇ ಹೆಂಡತಿ ಮಗ ಇಬ್ರಾಹಿಂಗೆ ಫೋನ್ ಮಾಡದೇ ಇದ್ದ ಪಕ್ಷದಲ್ಲಿ ಏನು ಬೇಕಾದರೂ ಆಗಬಹುದಾಗಿತ್ತು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕಾರುಗಳಿದೆ, ಯಾವುದನ್ನು ಬಳಸೋಕ್ಕಾಗಲಿಲ್ಲ. ಕರ್ಕೊಂಡು ಹೋಗಿದ್ದು ಒಂದು ಆಟೋ ರಿಕ್ಷಾ. ಘಟನೆಯನ್ನು ಪಿನ್ ಡೀಟೇಲ್ಸ್ ನಾವು ನೋಡ್ತಾ ಹೋಗೋದಾದರೆ ಏನಾಯಿತು ಅಂತ ನಾವು ಚೆಕ್ ಮಾಡ್ಕೊಂಡು ಬಂದ್ಬಿಡೋಣ ನಾವು. ನೋಡಿ, ಇಲ್ಲಿ ಆಗಿರೋದು ಇಷ್ಟೇ. ಸೈಫು ಇಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದು ಸೈಫ್ ಅಲಿ ಖಾನ್ 4 ವರ್ಷದ ಪಾಪು ನೋಡ್ಕೊಳ್ತಾ ಇದ್ದಾರಲ್ಲ, ಆ ಸಹಾಯಕಿ ಎಕ್ಸ್ಪ್ಲೈನ್ ಮಾಡಿರೋದು. ಏನಾಯಿತು ಅಂತ ಡೆಡ್ಲಿ ನೈಟ್ ಅದು ಇಂಚು ಮಾಹಿತಿಯನ್ನು ಕೂಡ ಹೋಮ್ ನರ್ಸ್ ಬಿಚ್ಚಿಟ್ಟಿದ್ದಾರೆ. ಇಲ್ಲಿ ಅವರು ಎಲಿಯಾಮಾ ಫಿಲಿಪ್ ಅಂತ ಹೇಳಿ ಅವ್ರ ಹೆಸರು. FIR ದಾಖಲಿಸಿದ್ದಾರೆ ಪೊಲೀಸರು. ಅವರ ಹೇಳಿಕೆಯನ್ನು ಆಧರಿಸಿಕೊಂಡು ಘಟನೆ ಬಗ್ಗೆ ಪೂರ್ತಿ ವಿವರಿಸಿದ್ದಾರೆ ಅವರು. ಎಲಿಯಾಮಾ ಫಿಲಿಪ್ ಅವರು ಕಳ್ಳ ನುಗ್ಗಿದಾಗ ಸುಮಾರು ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ನೇರವಾಗಿ ಸೈಫ್ ಪುತ್ರ 4 ವರ್ಷದ ಜೆಹ್ ಬೆಡ್ರೂಮ್ಗೆ ಅವನು ಬಂದ. ಆಗ ಮನೆಯಲ್ಲಿ ಎಲ್ಲರೂ ಕೂಡ ಮಲಗಿದ್ರು. ಹರಿತವಾದಂಥ ಚಾಕು ಇತ್ತು, ಒಂದು ದೊಣ್ಣೆ ಕೂಡ ಅವನ ಬಳಿಯಲ್ಲಿ ಇತ್ತು ಅಂತ ಮಾತಾಡ್ತಾರೆ ಅವರು. ಅವನಿಗೆ ಸುಮಾರು 30 ವರ್ಷ ಇರ್ಬೋದು, 25ರಿಂದ 30 ವರ್ಷದ ಆಜುಬಾಜು ಅಂತ ಹೇಳಬಹುದು. ಕಟ್ಟು ಮಸ್ತಾಗಿದ್ದ, ಫಿಟ್ ಆಗಿದ್ದ ಅವನು. ಸ್ವಲ್ಪ ಸ್ಲಿಮ್ ಆಗಿದ್ದರೂ ಕೂಡ, ಸ್ಲಿಮ್ ಆಗಿದ್ದರೆ ಅವನು ದುರ್ಬಲನಾಗಿದ್ದ ಅಂತಲ್ಲ, ಕೆಲವರು ಶಕ್ತಿಯುತವಾಗೂ ಇರ್ತಾರೆ ಅವರು. ಬ್ಲ್ಯಾಕ್ ಡ್ರೆಸ್ ಹಾಕಿದ್ದ, ಸ್ಕಾರ್ಪ್ ಧರಿಸಿದ್ದ ಅವನು, ನೋಡೋಕೆ ಸ್ವಲ್ಪ ಕಪ್ಪಾಗಿದ್ದ ಅವನು. ಜೆಹ್ ಬೆಡ್ರೂಮ್ಗೆ ನುಗ್ಗಿದವನೇ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟ. ಜೆಹ್ ನೋಡಿಕೊಳ್ಳಬೇಕಾದ್ರೆ ಯಾವಾಗಲೂ ಅವನ ಜೊತೆನೇ ನಾನು ಇರ್ತೀನಿ, ನಾನು ರಾತ್ರಿ ಕೂಡ ಜೆಹ್ ಬೆಡ್ರೂಮಲ್ಲಿ ಇದ್ದೆ ನಾನು. ದರೋಡೆಕೋರ ನುಗ್ಗಿದ ಸಂದರ್ಭದಲ್ಲಿ ಸೈಫ್ ಮಗ ಮಲಗಿದ್ದಾಗ ಜೆಹ್ ರೂಮ್ಗೆ ನುಗ್ಗಿದವನೇ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಕೇಳ್ತಾನೆ. ನಾನು ವಿರೋಧ ಮಾಡಿದಾಗ ನನ್ನ ಮೇಲೆ ಹಲ್ಲೆ ಮಾಡ್ತಾನೆ ಅವನು. ಆಗ ನನ್ನ ಜೊತೆಲಿದ್ದಂಥ ಮನೆ ಕೆಲಸದಾಕೆ ಜುನು ಎಚ್ಚರವಾಗ್ತಾಳಾಗ ಪರಿಸ್ಥಿತಿ ಅರ್ಥಕೊಂಡು ತಕ್ಷಣ ಅಲಾರ್ಮ್ ಬಟನನ್ನು ಒತ್ತುತ್ತಾರವರು. ಪಕ್ಕದ ರೂಮಲ್ಲೇ ಸೈಫ್ ಅಲಿ ಖಾನ್ ಮಲಗಿದ್ದಿದ್ದು. ಇಬ್ಬರು ಸೈಫ್ ಅಲಿ ಖಾನ್ ಕರೀನಾ ಓಡೋಡಿ ಬರ್ತಾರೆ. ಆಗ ದರೋಡೆಕೋರನ್ನ ಹಿಮ್ಮೆಟ್ಟಿಸ್ಬೇಕಾದ್ರೆ ಸೈಫ್ಗೆ ಮನಸ್ಸಿಗೆ ಬಂದಂತೆ ಅವನು ಇರಿದುಬಿಟ್ಟ, ಚಾಕು ಚುಚ್ಚಿಬಿಟ್ಟ. ಅವನು ಕುತ್ತಿಗೆಗೆ ಪೆಟ್ಟು ಮಾಡ್ದ, ಭುಜಕ್ಕೆ ಏಟು ಮಾಡಿದ್ದಾನೆ, ಬೆನ್ನಿಗೆ ಏಟು ಮಾಡಿದ್ದಾನೆ, ಮಣಿಕಟ್ಟಿಗೆ, ಸೈಫ್ ಅಲಿ ಖಾನ್ ಮಣಿಕಟ್ಟಿಗೆ ಗಾಯ ಆಗಿದೆ. ದಾಳಿಯಲ್ಲಿ ಮತ್ತೊಬ್ಬ ಮನೆ ಕೆಲಸದಾಕೆ ಗೀತಾ ಕೂಡ ಗಾಯಗೊಂಡಳು ಅಂಥೇಳಿ ಎಲಿಯಾ ಅವರು ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ನೋಡಿ ಅವ್ರ ಬಲಗೆಗೆ ಸ್ವಲ್ಪ ಪೆಟ್ಟಾಗಿದೆ, ಒಂದು ವೈಟ್ ಬ್ಯಾಂಡೆಡ್ ಕಟ್ಕೊಂಡಿದ್ದಾರಲ್ಲ, ಈಗ ಪಾಸ್ ಆಗ್ತಾ ಇದ್ದಾರೆ ನೋಡಿ, ಅವರೇ ಎಲಿಯಾ ಅಂತ ಹೇಳಿ. ಇವರು ಸೈಫ್ ಅಲಿ ಖಾನ್ ಅವರ 4 ವರ್ಷದ ಮಗ ಜಹೀದಾರಲ್ಲ, ಅವನನ್ನು ನೋಡ್ಕೊಳ್ತಾ ಇರೋದೇ ಇವರು ಎಲಿಯಾ ಅವರು. ಪ್ರತಿಯೊಂದು ಅವ್ರ ರೂಮಿಗೆ ಫಸ್ಟ್ ನುಗ್ಗಿದ್ದ ಅವನು. ಬಹುಶಃ 1 ಕೋಟಿ ಅಂತ ಹೇಳಿದ್ರು ಕೂಡ ಸೈಫ್ ಅಲಿ ಖಾನ್ ಬರೋದು ಅವನಿಗೆ ಇಂಪಾರ್ಟೆಂಟ್ ಇತ್ತ ಅಂತ ಒಂದು ಅನುಮಾನ ಕೂಡ ಇದೀಗ ಕಾಡ್ತಾ ಇದೆ.